ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳ್ತಾ ಇದ್ದೀರಾ ರೇವತಿ? ಗಾಬರಿ ಆಗ್ಬೇಡ್ರಿ ನೀವು. ನಾನು ದೇವಸ್ಥಾನದ ಗುರುಗಳ ಹತ್ರ ಕೇಳಿದ್ಮೇಲೆ ಈ ನಿರ್ಧಾರಕ್ಕೆ ಬಂದಿರೋದು. ಗುರುಗಳೇ ಹೇಳಿದ್ದಾರೆ ಅಂದ್ರೆ ನಾವು ಹೋಗಿ ಸುಮ್ಮನೆ ನೋಡ್ಕೊಂಡು ಬರೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಇದೇನಿದು, ಆ ಪೀಡೆ ಮುಖನೂ ನಾನು ನೋಡಬಾರ್ದು ಅಂತ ಏನೋ ಒಂದು ಸುಳ್ಳು ಹೇಳಿ ಅವಳನ್ನ ಇಲ್ಲಿಂದ ಓಡಿಸಿದ್ರೆ ಅಮ್ಮ ಮಗ ಹೀಗೆ ನನ್ನ ಲಾಕ್ ಮಾಡ್ತಿದ್ದಾರೆ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಹಾಗಲ್ಲ ರೇವತಿ, ಮೊದಲೇ ಸುಮನ್ ಜಾತಕದಲ್ಲಿ ದೋಷ ಇದೆ. ಅವ್ರು ಹೇಳಿದ ಸಮಯಕ್ಕಿಂತ ಮುಂಚೆ ನಾವು ಸುಮನ್ ಹೋಗಿ ನೋಡಿದ್ರೆ ಅದು ತಪ್ಪಾಗುತ್ತಲ್ವಾ? ರೀ, ನಾನು ಇದೇ ಪ್ರಶ್ನೆನೇ ಗುರುಗಳ ಹತ್ರ ಕೇಳಿದೆ. ಅವರು ನೋಡೋದ್ರಿಂದ ಎಲ್ಲ ಏನು ತೊಂದರೆ ಆಗಲ್ಲಮ್ಮ ಅಂತ ಹೇಳಿದ್ರು. ಅವ್ರು ಬೇರೆ ಗುರುಗಳು, ಇವ್ರು ಬೇರೆ ಗುರುಗಳು ರೇವತಿ. ಯಾವ ಗುರು ಆದ್ರೆ ಏನು, ಜಾತಕ ಒಂದೇ ತಾನೆ. ಅಲ್ಲ, ನೀವ್ ಹೇಳೋದ್ ನೋಡಿದ್ರೆ ಸುಮ್ಮ ಯಾರಿಗೂ ಮುಖಾನೇ ತೋರಿಸ್ಬಾರ್ದು ಅನ್ನೋ ರೇಂಜ್ಗಿದೆ ಗೊತ್ತಾ? ಛೇ, ಆ ಹುಡುಗಿ ಮುಖ ತೋರಿಸ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ನಾವ್ಯಾರು ಅಲ್ಲಿಗೆ ಹೋಗಿ ನೋಡಿ ತೊಂದರೆ ಆಗೋದು ಬೇಡ ಅಂತ ಹೇಳಿದೆ ಅಷ್ಟೇ. ಎಸ್ಪೆಷಲಿ ನೀನು. ಯಾವ ತೊಂದರೆನೂ ಆಗಲ್ಲ ರೀ. ಅದು ಅಲ್ಲದೆ ಅವಳನ್ನು ಬಿಟ್ಟು ಬಂದಾಗಿಂದ ನಾನು ಅವಳ ಜೊತೆ ಮಾತಾಡ್ಸಿಲ್ಲ. ಬೀಗ್ರೇನು ಅನ್ಕೋತಾರೆ ಹೇಳಿ? ಅವ್ರೇನು ಅನ್ಕೊಳ್ಳಲ್ಲ ರೇವತಿ. ಪುಟ್ಟಕ್ಕಂಗೂ ಶಾಸ್ತ್ರ ದೋಷದ ಬಗ್ಗೆ ತಿಳುವಳಿಕೆ ಇದೆ. ಪ್ಲೀಸ್, ಅಮ್ಮನೇ ಹೇಳ್ತಾ ಇದಾರಲ್ಲ ಏನೂ ಆಗಲ್ಲ ನೋಡ್ಕೊಂಡು ಬಂದ್ರೆ ಅಂತ. ನಾವೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಪ್ಲೀಸ್. ಏನಪ್ಪ ಹೇಳೋದು ಇವಾಗ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಹೋಗೋಣ ನಡೀರಿ. ಸರಿ, ಆದರೆ ನಾವಿಬ್ಬರು ಮಾತ್ರ. ಸಚಿನ್ ಬೇಡ. ಅಲ್ಲ, ನನ್ನ ಹೆಂಡತಿ ನಾನೇ ನೋಡ್ಲಿಲ್ಲ ಅಂದ್ರೆ ಹೇಗೆ? ಅಮ್ಮ ಪ್ಲೀಸ್, ನಾನು ಬರ್ತೀನಮ್ಮ. ರೀ, ನಾನು ಗುರುಗಳ ಹತ್ರ ಕೇಳ್ಕೊಂಬಂದಿದ್ದೆ ನಮ್ಮ ಸಚ್ಚುಗೋಸ್ಕರ. ಈಗ ಅವನನ್ನೇ ಬಿಟ್ಟು ಹೋಗೋದು ಅಂದ್ರೆ ಹೇಗೆ ಹೇಳಿ? ನೋಡಿ, ನಾಳೆ ನಾವು 3 ಜನನೂ ಹೋಗಿ ನಮ್ಮ ಸೊಸೆನ ಮಾತಾಡಿಸ್ಕೊಂಬರೋಣ, ಸರಿನಾ? ಮಾತಾಡ್ಸೋದಷ್ಟೇ ಅಲ್ಲ, ಕರ್ಕೊಂಡು ಬರೋಣ. ಜಸ್ಟ್ ಹೇಳಿ. ನೋಡ್ ಸಚಿನ್, ಜಸ್ಟ್ ನೋಡೋದಾದ್ರೆ ಓಕೆ, ಕರ್ಕೊಂಬರೋದಾದ್ರೆ ಹೋಗೋದೇ ಬೇಡ. ನನಗೆ ನಿಮ್ಮ ಭವಿಷ್ಯ ತುಂಬ ಮುಖ್ಯ ಸಚಿನ್. ಶಾಸ್ತ್ರ ಮೀರಿ ನಾವು ನಾಳೆ ಹೋಗ್ತಾ ಇರೋದೇ ತಪ್ಪು. ಈ ಅಧಿಕ ಪ್ರಸಂಗತನ ಎಲ್ಲ ಬೇಡ. ಓಕೆ ರೀ, ಜಸ್ಟ್ ಹೋಗಿ ನೋಡ್ಕೊಂಬರೋಣ. ನನ್ನ ಸೊಸೆ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಸರಿನಾ? ರೇವತಿ, ಇನ್ನೊಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೋದೆಲ್ಲ ಏನೂ ಇಲ್ಲ. ನಾಳೆ ಹೋಗೋದೆ, ನನ್ನ ಸೊಸೆ ನೋಡೋದೆ. ನಿನ್ನಡಿ ಮಗ್ನೆ. ಮನುಷ್ಯ ತೆಪ್ಪು ಮಾಡೋದು ಸಹಜ. ತೆಪ್ಪು ತಿದ್ಕೊಳ್ಳೋಕೆ ಅವಕಾಶ ಸಿಕ್ಕಾಗ ಅದನ್ನ ತಿದ್ಕೊಂಬಿಡ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ನಡೆದಿರ್ದನೆ ಮನಸ್ಸಾಗ ಇಕ್ಕೊಂಡು ಹಿಂಗೆ ಕೊರಗಿದ್ರೆ ಹೆಂಗೆ? ನಾವೀಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರು ಹೋದ ಜೀವ ವಾಪಸ್ ಬರೋಕ್ಕಿಲ್ಲ. ಈಗ ತೆಪ್ಪು ಮಾಡಿದವ್ರಿಗೂ ಶಿಕ್ಷೆ ಸಿಕ್ಕಾಯ್ತಲ್ಲ, ಇನ್ನೂ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇವನು ಫಲ ಇಲ್ಲ. ಈಗ ನಿನ್ನ ಅವ್ವನಿಗೋಸ್ಕರ, ನಿನ್ನ ಹೆಂಡ್ರಿಗೋಸ್ಕರ ಮೊದ್ಲಂಗೆ ಲವಲವಿಕೆಯಿಂದ ಇರಬೇಕು. ಮಾಡಿರೋ ಪಾಪ ಸೂಜಿಯಾಗಿ ಹಗಲು ರಾತ್ರಿ ಚುಚ್ಚುತ್ತಿದ್ರೆ ಹೇಗವ ಲವಲವಿಕೆಯಿಂದ ಇರಲಿ? ಹಸು ಮುಖ ನೋಡುವಾಗ, ಅಮ್ಮನ ಹತ್ರ ಮಾತಾಡುವಾಗ, ಛೇ ಎಂಥ ಪಾಪಿ ನಾನು, ಯಾಕಿನ್ನೂ ಬದುಕಿದ್ದೀನಿ ಅನ್ನಿಸ್ತಿದೆ. ನೋಡ್ ಚಂದ್ರು, ನಡೆದೋಗಿರೋದನ್ನ ಬದಲಾಯಿಸಕ್ಕೆ ನಮ್ಮ ಕೈಯಾಗ ಆಗಕ್ಕಿಲ್ಲ. ಮುಂದೆ ಆಗೋದನ್ನು ಬದಲಾಯಿಸೋ ಶಕ್ತಿ ನಮ್ಮ ತಾವು ಇರ್ತದೆ. ನಂಜವ್ವ ವಸು ನೀನು ಮಂಕಾಗಿರೋದನ್ನ ನೋಡಿ ಶಾನ ನೊಂದ್ಕೊಂಡವ್ರೆ. ಅವ್ರಿಗೋಸ್ಕರ ನೀನು ಚೆನ್ನಾಗಿ ಬದುಕಲೇಬೇಕು. ಧರ್ಮಣ್ಣ,
ಸುಂದ್ರಣ್ಣ ನೀವೇನಿಲ್ಲಿ? ಏನಮ್ಮ ಸಾನ ಟೌನ್ ಮೆಸ್ಸು ವಾರದಿಂದ ಬಾಗಿಲು ತೆಗಿತಿಲ್ಲ, ಏನಾಯ್ತು? ಮನೇಲಿ ಏನೋ ತೊಂದರೆ ಏನಮ್ಮ, ಅದಕ್ಕೆ ತೆಗಿತಾ ಇಲ್ವೇನಮ್ಮ? ನಾವೆಲ್ಲ ವಿಚಾರಿಸ್ಕೊ ಹೋಗೋಣ ಅಂತ ಬಂದ ಕಣಮ್ಮ. ಏನೇ ಸನ ಯಾಕೆ ಮೆಸ್ ಓಪನ್ ಮಾಡ್ತಾ ಇಲ್ಲ? ಅಣ್ಣ ಅದು ಏನೇನು ತೊಂದರೆ ಇದ್ರೆ ಹೇಳಮ್ಮ, ನಾವು ನಿಮ್ಮ ಅಣ್ಣ ತಮ್ಮನ ಥರನೇ, ನಾವು ಏನೋ ನಿಮ್ಗೆ ಬೇಕಾದ ಸಹಾಯ ಮಾಡ್ತೀವಿ. ಹಂಗೆಲ್ಲ ಏನೂ ಇಲ್ಲ ಅಣ್ಣ, ಕೆಲವೊಂದು ವ್ಯಕ್ತಿತ್ವ ಕಾರಣದಿಂದ ಮೆಸ್ನ ತೆಗಿಯಕ್ಕಾಯ್ತಾ ಇಲ್ಲ ಆಟೆ. ನಿಮ್ಮ ಮೆಸ್ಸಲ್ಲಿ ತಿಂಡಿ ಊಟ ಮಾಡಿ ನಮಗೆ ಬೇರೆ ಎಲ್ಲೂ ಸೆಟ್ ಆಗ್ತಿಲ್ಲಮ್ಮ. ನಾಳೆ ನಮ್ಮ ಮೆಸ್ ಓಪನ್ ಮಾಡ್ತೀಯಮ್ಮ? ಸಮಸ್ಬಿಡಿ ಅಣ್ಣ, ಇನ್ಮೇಲಿಂದ ಟೌನ್ ಮೆಸ್ನ ತೆಗಿಯಕ್ಕಿಲ್ಲ. ಇನ್ ಮುಂದೆ ಅದನ್ನ ನಡೆಸಬಾರ್ದು ಅಂತ ತೀರ್ಮಾನ ತಗೊಂಡಿವ್ನಿ. ಏನಮ್ಮ ಹೇಳ್ತಿದ್ಯಾ? ರೈಲ್ವೆಗೆ ನಿಮ್ಮ ಊಟನೇ ಹೋಯ್ತಾ ಇದ್ದದ ಅಂತ ಒಳ್ಳೆ ಮೆಸ್ಸ ಕ್ಲೋಸ್ ಮಾಡ್ತೀಯಾ? ಇನ್ಮೇಲಿಂದ ರೈಲ್ವೆಗೂ ಊಟ ಕಳ್ಸಕ್ಕಿಲ್ಲ ಅಣ್ಣ, ಎಲ್ಲನೂ ಮುಚ್ತಾ ಇದೀವಿ. ಇದ್ದಕ್ಕಿದ್ದಂಗೆ ಯಾಕಮ್ಮ ಇಂಥ ನಿರ್ಧಾರ ತಗೊಂಡಿದ್ಯಾ? ಒಳ್ಳೆ ವ್ಯಾಪಾರ ಆಗೋ ಮೆಸ್ ಯಾರಾದ್ರು ಮುಚ್ತಾರಾ? ವ್ಯಾಪಾರಕ್ಕಿನ್ನ ಮನ್ಸಂತೆ ಮುಖ್ಯ ಅಲ್ವೇ? ಅವು ನಂಗೆ ಅನ್ನ ಹಾಕೋ ಋಣ ನನ್ಗಿಲ್ಲ ಅನ್ಸ್ತಾ ಇದೆ. ನೀನು ಇಷ್ಟೊಂದು ನೊಂದ್ಕೊತೀಯ ಅಂದರೆ ಯಾರೋ ಮೆಸ್ ನೋಡ್ಸೋಕ್ಕೆ ತೊಂದರೆ ಕೊಡ್ತಾವ್ರೆ ಅನಿಸುತ್ತೆ. ಅದು ಯಾರು ಹೇಳಮ್ಮ, ನಾವು ನೋಡ್ಕೋತೀವಿ. ಅಯ್ಯೋ ಇಲ್ಲ ಅಣ್ಣ, ನನಗೆ ಹಾಕೋ ಮೆಸ್ ನಡೆಸೋ ಮನಸ್ಥಿತಿ ಇಲ್ಲ. ಇದೇನಮ್ಮ ಸಾನ, ಶುಚಿ ಜೊತೆ ರುಚಿ ಕೊಡೋ ಜಾಗ ಅದು. ಅದನ್ನೇ ನಡ್ಸೋಕ್ಕಿಲ್ಲ ಅಂದರೆ ಅದನ್ನೇ ನಂಬ್ಕೊಂಡಿರೋ 100 ಜನರ ಗತಿ ಏನು? ಸದ್ಯಕ್ಕೆ ನಾವು ಅಷ್ಟೇ ಜನ ಬಂದಿದ್ದಮ್ಮ. ರೆಗ್ಯುಲರ್ ಬರೋ ಜನ ಮೆಸ್ ಹತ್ರ ಬಂದು ಬಾಗಿಲು ನೋಡ್ಕೊಂಡು ಹೋಯ್ತಾರೆ. 100 ಜನಕ್ಕೆ ಹೊಟ್ಟೆ ತುಂಬಲಿ ಅಂತ ಓಪನ್ ಮಾಡಿದ ಮೆಸ್ನ ಮುಚ್ಚಿತೀನಿ ಅಂದ್ರೆ ಶಾನೆ ನೋವಾಯ್ತದೆ ಸನ. ಇನ್ನೊಂದ್ಕಿಂತ ಯೋಚನೆ ಮಾಡಿ ನಿನ್ನ ನಿರ್ಧಾರನ ಬದಲಾಯಿಸಿ. ನಾವು ಬೇಕಾದ್ರೆ ಪುಟ್ಟಕ್ಕಂತಾವ ಮಾತಾಡ್ತೀವಿ. ಅಯ್ಯೋ ಬ್ಯಾಡ ಧರ್ಮಣ್ಣ, ಇದು ನಂದೇ ನಿರ್ಧಾರ. ನನ್ನಿಂದ ನಿಮ್ಗೆಲ್ರಿಗೂ ತೊಂದರೆ ಆಯ್ತಿದ್ರೆ ದಯವಿಟ್ಟು ನನ್ನ ಸಮಸ್ಬಿಡಿ. ಇನ್ನೊಂದ್ಕಿಂತ ಯೋಚನೆ ಮಾಡಿ ನೋಡಮ್ಮ, ನಾವು ಬರ್ತೀವಿ. ಒಂದು ಮೆಸ್ಸು ಈಟೊಂದು ಜನರು ಪ್ರೀತಿ ವಿಶ್ವಾಸನ ಗಳಿಸೋಕ್ಕೆ ಸಹಾಯ ಮಾಡ್ತದೆ ಅಂದರೆ ಇವತ್ತನ್ನ ಮುಚ್ಚಗೆ ಮನಸ್ಸಿಗೆ ತುಂಬ ನೋವಾಯ್ತದೆ. ತಾಯಿ ಅನ್ನಪೂರ್ಣೇಶ್ವರಿ ನನ್ನ ಸಮಸ್ಬಿಡವಾ?